ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು 70,000 ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ದೇನೆ ಅಂಡ್ ಇದರ ಹಿಂದಿನ ಲಾಜಿಕ್ ಏನಿತ್ತು ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಹಾಗೆ ಆರ್ಡರ್ ಬುಕ್, ಹಾಗೆ ಈ ರೀತಿ ಮಾರ್ಕೆಟ್ ಅಪ್ಸೈಡ್ ಮೊಮೆಂಟಮ್ ಕೊಡ್ತಾ ಇದ್ರು ಕೂಡ ಏನಕ್ಕೆ ಪ್ರೈಸ್ ಅಲ್ಲಿ ನಾನು ಶಾರ್ಟ್ ಸೈಡ್ ಅಲ್ಲಿ ಅಂದ್ರೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಇಫ್ ಇನ್ ಕೇಸ್ ಈ ರೀತಿಯ ವಿಡಿಯೋಗಳು ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಓಪನಿಂಗ್ ಅಲ್ಲಿ ನಿಫ್ಟಿಯನ್ನ ನಾವು 5 ಮಿನಿಟ್ಸ್ ಅಲ್ಲಿ ಗಮನಿಸೋಣ. ಏನಾಗ್ತಾ ಇದೆ, 5 ಮಿನಿಟ್ಸ್ ಅಲ್ಲಿ ನಿಫ್ಟಿ ಏನ್ ಮಾಡುತ್ತೆ, ಸ್ಟ್ರೇಟ್ಲಿ ಅಪ್ಸೈಡ್ ಮೊಮೆಂಟಮ್ ನ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಅಂದ್ರೆ 915 ಕ್ಯಾಂಡಲ್ ಅಲ್ಲಿ ಪ್ರೈಸ್ ಸ್ಟ್ರಾಂಗ್ಲಿ ಅಪ್ಸೈಡ್ ಮೊಮೆಂಟಮ್ ನ ಕೊಡುತ್ತೆ, ಇಂಡಿಕೇಟಿಂಗ್ ಅ ಬುಲ್ಲಿಶ್ ಸ್ಟ್ರೆಂತ್. ಇಷ್ಟು ದೊಡ್ಡ ಕ್ಯಾಂಡಲ್ ನಮಗೆ 5 ಮಿನಿಟ್ಸ್ ಅಲ್ಲಿ ಆದಾಗ ಅದೊಂದು ಬುಲ್ಲಿಶ್ ಸ್ಟ್ರೆಂತ್ ಅನ್ನ ನಮಗೆ ಇಂಡಿಕೇಟ್ ಮಾಡುತ್ತೆ. ಅಂಡ್ ಆ ಪಾಯಿಂಟ್ ಅಲ್ಲಿ ಯಾವುದೇ ರೀತಿ ನಾನು ಎಂಟ್ರಿ ಪಡ್ಲಿಕ್ಕೆ ಹೋಗಲ್ಲ, ಸ್ಟ್ರೇಟ್ಲಿ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಹಾಗೆ ನೆಕ್ಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಆಲ್ಮೋಸ್ಟ್ ಲೈಕ್ 15 ಮಿನಿಟ್ಸ್ ನೆಕ್ಸ್ಟ್ ಕೂಡ ನಮಗೆ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ ಡೇ ಹೈ ಏನಿದೆಯಲ್ಲ ತುಂಬಾನೇ ಹತ್ರದಲ್ಲಿತ್ತು. ನಮಗೆ ಪ್ರೈಸ್ ಈ ಪಾಯಿಂಟ್ ಇಂದ ಸಪೋರ್ಟ್ ಅನ್ನ ಪಡೆದು ಅಂದ್ರೆ ಪ್ರೀವಿಯಸ್ ಕ್ಲೋಸಿಂಗ್ ಲೆವೆಲ್ ಇಂದ ಪ್ರೈಸ್ ಸಪೋರ್ಟ್ ಅನ್ನ ಪಡೆದು ಅಲ್ಲಿಂದ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡ್ಲಿಕ್ಕೆ ಶುರು ಮಾಡಿದೆ. ಅಂಡ್ 15 ಮಿನಿಟ್ಸ್ ಅಲ್ಲಿ ನಿಮಗೆ ನೋಡುವಾಗ ಇಷ್ಟು ದೊಡ್ಡ ಕ್ಯಾಂಡಲ್ ಕಾಣಲಿಕ್ಕೆ ಸಿಗ್ತಾ ಇರಬಹುದು. ಬಟ್ 1 ಮಿನಿಟ್ ಅಲ್ಲಿ ಸೇಮ್ ಪ್ರೈಸ್ ಆಕ್ಷನ್ ನೀವು ಅಥವಾ ಸೇಮ್ ಕ್ಯಾಂಡಲ್ ನ ಗಮನಿಸೋದ್ರೆ ಯಾವ ರೀತಿ ಕ್ಯಾಂಡಲ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜನ ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ ಪ್ರೈಸ್ ಆಕ್ಷನ್ ಮಾರ್ಕೆಟಲ್ಲಿ ವರ್ಕ್ ಆಗಲ್ಲ ಅಂತ. ಪ್ರೈಸ್ ಆಕ್ಷನ್ ವರ್ಕ್ ಆಗುತ್ತೆ, ಅದನ್ನು ಎಲ್ಲಿ ನಾವು ಅಪ್ಲೈ ಮಾಡಬೇಕು ಅಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಪ್ರತಿ ಪಾಯಿಂಟಲ್ಲೂ ನಾವು ದೊಡ್ಡ ಕ್ಯಾಂಡಲ್ ಆಗಿದೆ, ಡೋಜಿ ಆಗಿದೆ, ಅಲ್ಲಿ ಎಂಟ್ರಿ ಪಡಿತೀನಿ ಈ ರೀತಿ ಅಪ್ಲೈ ಮಾಡಿದಾಗ ಒಬ್ವಿಯಸ್ಲಿ ಯಾವುದೇ ಕಾನ್ಸೆಪ್ಟ್ ನಮಗೆ ವರ್ಕ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾವು ಪ್ರಾಪರ್ ಆಗಿ ಅದನ್ನು ಒಬ್ಸರ್ವ್ ಮಾಡಬೇಕು, ಏನಾಗ್ತಾ ಇದೆ. ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಪ್ರೈಸ್ನ ಆಕ್ಷನ್ ಅನ್ನು ನಾವು ನೋಡ್ಬಿಟ್ಟು ಟ್ರೇಡ್ ಅನ್ನ ತಗೊಳ್ಳೋದೆ ಪ್ರೈಸ್ ಆಕ್ಷನ್ ಆಗಿರುತ್ತೆ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ, ರೈಟ್? ಸೊ ಇಲ್ಲಿ ನೋಡಿ, ಫಸ್ಟ್ 915 ಟು 916 ಕ್ಯಾಂಡಲ್, ಇದು 1 ಮಿನಿಟ್ ಇದು ಟೈಮ್ ಫ್ರೇಮ್ ಇದು ಚಾರ್ಟ್ ಆಗಿರುತ್ತೆ. ಒಂದು ಕ್ಯಾಂಡಲ್ ನಮಗೆ ಇಷ್ಟು ದೊಡ್ಡದಾಗಿದೆ. ಸೊ ಈ ಒಂದು ಕ್ಯಾಂಡಲ್ ನ ಸ್ಟ್ರೆಂತ್ ಅನ್ನ ನೀವು ಗಮನಿಸಿದ್ರೆ ನಿಯರ್ ಅಬೌಟ್ ಬಾಟಮ್ ಇಂದ ನಾನು ಇಲ್ಲಿ ತನಕ ಇದನ್ನ ಟ್ರ್ಯಾಕ್ ಮಾಡೋದ್ರೆ ನಿಯರ್ ಅಬೌಟ್ 103 ಪಾಯಿಂಟ್ಸ್ ನಮಗೆ ಇದು ಹೈ ಅನ್ನ ಮಾಡುತ್ತೆ. ಈಗ ಸೇಮ್ ನೆಕ್ಸ್ಟ್ ಏನ್ ಮೊಮೆಂಟಮ್ ಆಗಿದೆ ಅದನ್ನ ನೀವು ಗಮನಿಸಿ. ನೆಕ್ಸ್ಟ್ 15 ನಿಮಿಷ ಏನ್ ಮೊಮೆಂಟಮ್ ಆಗಿದೆಯಲ್ಲ, ಈ ಮೊಮೆಂಟಮ್ ಜಸ್ಟ್ 87 ಪಾಯಿಂಟ್ಸ್ ಮೊಮೆಂಟಮ್ ಆಗಿರೋದು. ಅಂದ್ರೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಅಷ್ಟು ದೊಡ್ಡ ಬುಲ್ಲಿಶ್ ಸ್ಟ್ರೆಂತ್ ಅನ್ನ ತೋರಿಸ್ಬಿಟ್ಟು ಆ ನಂತರ ಪ್ರೈಸ್ ಸ್ಲೋ ಆಗಿ ನಮಗೆ ಅಪ್ಸೈಡ್ ಮೊಮೆಂಟಮ್ ನ ಕೊಡುತ್ತೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಓಪನಿಂಗ್ ಅಲ್ಲಿ ಬಯರ್ಸ್ ಅಲ್ಲಿ ಸ್ಟ್ರಾಂಗ್ಲಿ ಎಂಟ್ರಿ ಪಡೆದ್ರು, ಬಟ್ ಆ ನಂತರ ಬಯರ್ಸ್ ಆ ಸ್ಟ್ರೆಂತ್ ಅಲ್ಲಿ ಎಂಟ್ರಿ ಪಡಿತಾ ಇಲ್ಲ. ಪದೇ ಪದೇ ಪ್ರೈಸ್ ರಿವರ್ಸಲ್ ಬರೋದಾಗಿರ್ಬೋದು, ಇಲ್ಲೊಂದು ಡೋಜಿ ಸಾರ್ಟ್ ಆಫ್ ಕ್ಯಾಂಡಲ್, ಇಲ್ಲೊಂದು ಸ್ವಲ್ಪ ಬೇರಿಶ್ನೆಸ್, ಈ ರೀತಿಯೆಲ್ಲ ನಮಗೆ ಪ್ರೈಸ್ ಸ್ಲೋ ಅಂಡ್ ಸ್ಟಡಿ ಮೊಮೆಂಟಮ್ ನ ಕೊಡ್ತಾ ಇದೆ. ಅಂಡ್ ಓಪನಿಂಗ್ ಅಲ್ಲಿ ಏನ್ ಸ್ಟ್ರೆಂತ್ 103 ಪಾಯಿಂಟ್ಸ್ ನಮಗೆ ನಿಫ್ಟಿ ಮೂವ್ ಆಗಿತ್ತು, ಆ ಸ್ಟ್ರೆಂತ್ ನಮಗೆ ನೆಕ್ಸ್ಟ್ ಕ್ಯಾಂಡಲ್ಗಳಲ್ಲಿ ಕಾಣಲಿಕ್ಕೆ ಸಿಕ್ಕಿಲ್ಲ. ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಅಂದ್ರೆ ಏನು, ಆಲ್ಮೋಸ್ಟ್ ಲೈಕ್ 918 ಇಂದ ಅಂದ್ರೆ ನೆಕ್ಸ್ಟ್ 2 ನಿಮಿಷ ಬಿಟ್ಟು ನಾವು ಸೇಮ್ ಪ್ರೈಸ್ ಆಕ್ಷನ್ ಗಮನಿಸಿದ್ರೆ 918 ಟು ಆಲ್ಮೋಸ್ಟ್ ಲೈಕ್ 933 ನಮಗೊಂದು ಅರೌಂಡ್ 10 to 15 ಮಿನಿಟ್ಸ್ ಏನಿದೆಯಲ್ಲ, ಯಾವುದೇ ರೀತಿ ಆ ಸ್ಟ್ರೆಂತ್ ನಮಗೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಏನ್ ಸ್ಟ್ರೆಂತ್ ಕಾಣಲಿಕ್ಕೆ ಸಿಕ್ಕಿತು ಆ ಸ್ಟ್ರೆಂತ್ ನಮಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಹಾಗೆ ಬ್ರೇಕ್ಔಟ್ ಅಲ್ಲಿ ಇನ್ನೊಂದು ರೂಲ್ ಅನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಯಾವಾಗಲೂ ಕೂಡ ಪ್ರೈಸ್ ಈ ರೀತಿ ಮೊಮೆಂಟಮ್ ನ ಕೊಡುತ್ತೆ ನೋಡಿ, ಇಲ್ಲಿಂದ ಪ್ರೈಸ್ ಶುರುವಾಗಿ ಈ ರೀತಿ ಸ್ಟ್ರಾಂಗ್ಲಿ ಮೊಮೆಂಟಮ್ ನ ಕೊಡೋದು. ಅಂದ್ರೆ ಫಸ್ಟ್ ಕ್ಯಾಂಡಲ್ ಕೂಡ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಆಗೋದು ಅಥವಾ ಬೇರಿಶ್ ಕ್ಯಾಂಡಲ್ ಆಗೋದು, ಆನಂತರ ಅದರಲ್ಲಿ ಯಾವುದೇ ರೀತಿ ಸ್ಟ್ರೆಂತ್ ಇರದೆ ಪ್ರೀವಿಯಸ್ಲಿ ಯಾವುದಾದ್ರೂ ಒಂದು ರೆಸಿಸ್ಟೆನ್ಸ್ ನ ಈ ರೀತಿ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಏನಾಗುತ್ತೆ, ಪ್ರೀವಿಯಸ್ ಡೇ ಹೈ ಇಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ಈ ರೀತಿ ಪ್ರೈಸ್ ಏನಾದ್ರೂ ಮೊಮೆಂಟಮ್ ಆಗಿ ಅಲ್ಲಿ ಬೈಯಿಂಗ್ ಅಲ್ಲಿ ಏನು ಕೂಡ ಸ್ಟ್ರೆಂತ್ ಇಲ್ಲದೆ ಪ್ರೀವಿಯಸ್ ರೇಂಜ್ ಅನ್ನ ಪ್ರೈಸ್ ಏನಾದ್ರೂ ಬ್ರೇಕ್ಔಟ್ ಆದಾಗ ಆ ಒಂದು ಬ್ರೇಕ್ಔಟ್ ಏನಿದೆಯಲ್ಲ ಫೇಲ್ಯೂರ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ನಮಗೆ ಎಂಟ್ರಿ ಏನಿದೆಯಲ್ಲ ಸ್ವಲ್ಪ ಸ್ಲೋ ಮೊಮೆಂಟಮ್ ನ ಕೊಡುತ್ತೆ. ರೀಸನ್ ಏನು ಅಂದ್ರೆ ಪ್ರೈಸ್ ಇಲ್ಲಿ ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ನ ಕೊಟ್ಟಿರೋದ್ರಿಂದ ಪ್ರೈಸ್ ರಿವರ್ಸಲ್ ಬರುವಾಗ ಅಷ್ಟೇ ಸ್ಟ್ರಾಂಗ್ಲಿ ರಿವರ್ಸಲ್ ಬರೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ರೀಸನ್ ಏನು ಅಂದ್ರೆ ಪ್ರೈಸ್ ಒಂದು ಸಪೋರ್ಟ್ ಇಂದ ಇಲ್ಲಿ ಅಪ್ಸೈಡ್ ಮೊಮೆಂಟಮ್ ನ ಕೊಟ್ಟಿದೆ. ಸೊ ಹಾಗಾಗಿ ಟ್ರ್ಯಾಪ್ ಆಗೋದಿದ್ರೆ ಬೈ ಚಾನ್ಸ್ ಏನಾದ್ರೂ ಸಮ್ವೇರ್ ಇಲ್ಲಿ ಓಪನ್ ಆಗಿ ದೊಡ್ಡ ಕ್ಯಾಂಡಲ್ ಆಯಿತು, ಆನಂತರ ರಿವರ್ಸಲ್ ಏನಾದರೂ ಬರ್ತಾ ಇದ್ರೆ ಮೇ ಬಿ ಇವತ್ತಿನ ದಿನ ನಮಗೆ ಈ ರೀತಿ ಒಂದು ಬೇರಿಶ್ ಕ್ಯಾಂಡಲ್ ಕಾಣಲಿಕ್ಕೆ ಸಿಗ್ತಾ ಇತ್ತು. ಬಟ್ ಇಲ್ಲಿ ಏನ್ ಮಾಡಿದೆ, ಪ್ರೀವಿಯಸ್ ಕ್ಲೋಸಿಂಗ್ ಲೆವೆಲ್ ಏನಿದೆಯಲ್ಲ ಅಲ್ಲಿಂದ ಪ್ರೈಸ್ ಸಪೋರ್ಟ್ ಅನ್ನ ಪಡೆದಿರೋದ್ರಿಂದ ಪ್ರೈಸ್ಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸ್ಟ್ರೆಂತ್ ಅಂತ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಪ್ರೀವಿಯಸ್ ಕ್ಲೋಸಿಂಗ್ ಇಂದ ಬೈಯಿಂಗ್ ನಡೆದಿದೆ ಅನ್ನೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಓವರ್ ಆಲ್ ಈ ಒಂದು ರಿವರ್ಸಲ್ ಮೊಮೆಂಟಮ್ ಏನಿದೆಯಲ್ಲ ಕ್ವಿಕ್ಲಿ ಬರೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಸ್ಲೋ ಆಗಿ ಪ್ರೈಸ್ ನಮಗೆ ಬರ್ಬೋದು. ಹಾಗೆ ಪ್ರೀವಿಯಸ್ಲಿ ಏನು ಬ್ರೇಕ್ಔಟ್ ಆಗಿತ್ತು ಈ ಲೆವೆಲ್ ತನಕ ಪ್ರೈಸ್ ಬರ್ಬೋದು ಅನ್ನೋದರ ಎಕ್ಸ್ಪೆಕ್ಟೇಷನ್ ಬೇಸ್ಡ್ ಆಗಿ
ಈ ಒಂದು ಟ್ರೇಡ್ ಅನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತೇನೆ. ಸೊ ಪ್ರೀವಿಯಸ್ ಡೇ ಹೈ ಅನ್ನು ಇಲ್ಲಿ ಬ್ರೇಕ್ ಆಗುತ್ತೆ ಅಂಡ್ ಸ್ಟ್ರಾಂಗ್ ಬೈಯಿಂಗ್ ಫಸ್ಟ್ 1 ಮಿನಿಟ್ ಅಲ್ಲಿ ನಾವು 916 ಕ್ಯಾಂಡಲ್ ಅಲ್ಲಿ ಮಾತ್ರ ಆ ಬೈಯಿಂಗ್ ಅನ್ನು ನಾವು ಗಮನಿಸಿರೋದು. ಆನಂತರ 918 ಅಥವಾ 917 ನಂತರ ನಮಗೆ ಎಷ್ಟು 83 ಪಾಯಿಂಟ್ಸ್ ಅಷ್ಟೇ ಪ್ರೀಮಿಯಂ ಸ್ಪಾಟ್ ಅಲ್ಲಿ ನಮಗೆ ನಿಫ್ಟಿ ಮೂವ್ ಆಗಿರೋದು. ಸೊ ಹಾಗಾಗಿ ಆ ಸ್ಟ್ರೆಂತ್ ಕೂಡ ಇಲ್ಲ ಅಂಡ್ ಈ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ನ ಕೂಡ ಪ್ರೈಸ್ ಬ್ರೇಕ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಬ್ರೇಕ್ಔಟ್ ಏನಿದೆಯಲ್ಲ ಇದು ಫೇಲ್ಯೂರ್ ಆಗ್ಬೋದು ಅನ್ನೋದರ ರೀಸನ್ಗೋಸ್ಕರ ಈ ಟ್ರೇಡ್ ಅನ್ನು ನಾನು ತಗೊಳ್ತೇನೆ. ಸೊ ಈ ಟ್ರೇಡ್ ಅನ್ನು ತಗೊಳ್ಳಿಕ್ಕೆ ನಾನು 1 ಮಿನಿಟ್ ಟೈಮ್ ಫ್ರೇಮ್ ಅನ್ನು ಆಬ್ವಿಯಸ್ಲಿ ಯೂಸ್ ಮಾಡ್ತೇನೆ, ನೋಡ್ತೇನೆ ಅದರಲ್ಲಿ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ ಅಂತ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡೋದ್ರೆ ಪ್ರೈಸ್ ಇಲ್ಲಿ ಪ್ರೀವಿಯಸ್ ಡೇ ಹೈ ಅನ್ನ ಬ್ರೇಕ್ ಆಗ್ಬಿಟ್ಟು ಟ್ರ್ಯಾಪ್ ಆಗ್ಬಿಟ್ಟು ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಗೆ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಬರೋ ಹೊತ್ತಿಗೆ ನಾನು 525 ಕ್ವಾಂಟಿಟೀಸ್ ನ ಫಸ್ಟ್ ಗೆ ನಾನು ಸೆಲ್ ಮಾಡ್ತೇನೆ, ಹಾಫ್ ಕ್ವಾಂಟಿಟಿ ನಾನು ಸೆಲ್ ಮಾಡ್ತೇನೆ. ಯಾಕೆಂದ್ರೆ ಡೈರೆಕ್ಟ್ಲಿ ಬ್ರೇಕ್ಔಟ್ ಫೇಲ್ಯೂರ್ ಆಗ್ಬೋದು ಅನ್ನೋದ್ರ ಬೇಸ್ಡ್ ಆಗಿ ನಾನು ಇಲ್ಲಿ ಟ್ರೇಡ್ ನ ತಗೊಳ್ತೇನೆ. ಹಾಗಾಗಿ 525 ಕ್ವಾಂಟಿಟೀಸ್ ನ ಇಲ್ಲಿ ಸೆಲ್ ಮಾಡ್ತೇನೆ. ಆನಂತರ ಪ್ರೈಸ್ ಒಂದ್ ಸ್ವಲ್ಪ ಆ ಮೊಮೆಂಟಮ್ ನ ಕೊಡದೇ ಇದ್ದಾಗ ಅಥವಾ ಪ್ರೈಸ್ ಒಂದ್ ಸ್ವಲ್ಪ ರಿವರ್ಸಲ್ ಎಲ್ಲ ಬರ್ಲಿಕ್ಕೆ ಶುರು ಆದಾಗ ನಾನೇನ್ ಮಾಡ್ತೀನಿ ಅಲ್ಲಿ ಎಕ್ಸಿಟ್ ನ ಕಾಣ್ತೇನೆ. ಆನಂತರ ಪ್ರೈಸ್ ಯಾವಾಗ ಈ ಸ್ವಿಂಗ್ ಲೋಗಳನ್ನ ಬ್ರೇಕ್ ಆಗುತ್ತೆ ಹಾಗೆ ಇಲ್ಲಿ ಸಪೋರ್ಟ್ ಎಲ್ಲ ಕ್ರಿಯೇಟ್ ಆಗುತ್ತೆ, ಈ ಪಾಯಿಂಟ್ ಅಲ್ಲಿ ಒಂದು ಬಾರಿ ನಾನು ಎಂಟ್ರಿ ನ ಪ್ಲಾನ್ ಮಾಡ್ತೇನೆ. ಆಗ್ಲೂ ಕೂಡ ನೀವು ಗಮನಿಸಬಹುದು 525 ಕ್ವಾಂಟಿಟೀಸ್ ನ ಫಸ್ಟ್ ಗೆ ನಾನು ಇಲ್ಲಿ ಸೆಲ್ ಮಾಡಿರುತ್ತೆ, ಒಂದು ಬಾರಿ ಎಕ್ಸಿಟ್ ಆಗ್ತೇನೆ. ಆನಂತರ ಮತ್ತೆ 525 ಕ್ವಾಂಟಿಟೀಸ್ ನ ಇಲ್ಲಿ ಸೆಲ್ ಮಾಡ್ತೇನೆ. ಆನಂತರ ಸ್ವಲ್ಪ ಟೈಮ್ ಆದ್ಮೇಲೆ 939 946 ಸೆಕೆಂಡ್ ಆಗುವಾಗ ಸೊ ನಾನೇನ್ ಮಾಡ್ತೇನೆ 900 ಕ್ವಾಂಟಿಟೀಸ್ ನ ಇಲ್ಲಿ ಔಟ್ ಆಫ್ ನ ಬೈ ಮಾಡ್ತೇನೆ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಅಥವಾ ಕ್ಯಾಪಿಟಲ್ ಬೆನಿಫಿಟ್ಗೋಸ್ಕರ. 940 ಹೊತ್ತಿಗೆ ಆಗುವಾಗ ಸ್ವಲ್ಪ ಕನ್ಫರ್ಮೇಷನ್ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. 940 ಅಂತ ಬಂದಾಗ ಈ ಕ್ಯಾಂಡಲ್ ಹೊತ್ತಿಗೆ ಆಗುವಾಗ ನಮಗೆ ಸ್ವಲ್ಪ ಕನ್ಫರ್ಮೇಷನ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಾನು ಬಾಕಿ ಕ್ವಾಂಟಿಟೀಸ್ ನ ಕೂಡ ಆಡ್ ಮಾಡಲಿಕ್ಕೆ ಶುರು ಮಾಡ್ತೇನೆ. ಆ ಬೇಸ್ಡ್ ಆಗಿ 975 ಕ್ವಾಂಟಿಟೀಸ್ ನ ನಿಯರ್ ಅಬೌಟ್ 940 ಗೆ ನಾನು ಇಲ್ಲಿ ಪ್ಲೇಸ್ ಮಾಡ್ತೇನೆ. ಅಂದ್ರೆ 940 ಹೊತ್ತಿಗೆ ಆಗುವಾಗ ಈ ಟ್ರೇಡ್ ಅನ್ನ ಪ್ಲೇಸ್ ಮಾಡ್ತೇನೆ ಅಂಡ್ ಆಲ್ಮೋಸ್ಟ್ ಲೈಕ್ 1 ಗಂಟೆ ಈ ಟ್ರೇಡ್ ಅನ್ನ ಹೋಲ್ಡ್ ಮಾಡ್ತೇನೆ. ಈ ರೀಸನ್ಗೋಸ್ಕರನೇ ನಾನು ಇಲ್ಲಿ ಆಪ್ಷನ್ ನ ಸೆಲ್ ಮಾಡಿರೋದು. ಬೈ ಚಾನ್ಸ್ ಏನಾದ್ರೂ ಪ್ರೈಸ್ ಇಲ್ಲಿಂದ ಕ್ವಿಕ್ಲಿ ಮೂವ್ ಆಗುತ್ತೆ, ಡೈರೆಕ್ಟ್ಲಿ ಪ್ರೈಸ್ ಬರುತ್ತೆ, ವಿತಿನ್ ಲೈಕ್ 10 to 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಕ್ಲೋಸ್ ಆಗೋ ಸಾಧ್ಯತೆ ಇದೆ ಅಂತ ಇದ್ದಾಗ ಆಗ ನಾನು ಆಪ್ಷನ್ ನ ಬೈ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಪ್ರೈಸ್ ಒಂದು ಸ್ವಲ್ಪ ಸ್ಲೋ ಆಗಿ ಮೊಮೆಂಟಮ್ ಕೊಡುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಆಪ್ಷನ್ ನ ಸೆಲ್ ಮಾಡ್ತೇನೆ. ಸೊ ಆ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನ 1 ಗಂಟೆ ಹೋಲ್ಡ್ ಮಾಡ್ತೇನೆ. ಆ ನಂತರ ಹಾಫ್ ಕ್ವಾಂಟಿಟಿ 375 ಕ್ವಾಂಟಿಟೀಸ್ ನ ಫಸ್ಟ್ ಗೆ ನಾನು ಎಕ್ಸಿಟ್ ಆಗ್ತೇನೆ. ಅರೌಂಡ್ 330 ಅಥವಾ 320 ಹೊತ್ತಿಗೆ ನಾನು ಸೆಲ್ ಮಾಡಿದೆ ಪ್ರೀಮಿಯಂನ ಆ್ಯಂಡ್ 244 ಸಮಥಿಂಗ್ ಅಥವಾ 240ಗೆ ನಾನಿಲ್ಲಿ ಇದನ್ನು ಬೈ ಬ್ಯಾಕ್ ಮಾಡ್ತೇನೆ. ಅರೌಂಡ್ 80 ಪಾಯಿಂಟ್ಸ್ ಅನ್ನು ನಾನಿಲ್ಲಿ ಫಸ್ಟಿಗೆ ಕ್ಯಾಪ್ಚರ್ ಮಾಡ್ತೇನೆ. ಆನಂತರ ಸ್ವಲ್ಪ ಹೋಲ್ಡ್ ಮಾಡ್ತೇನೆ, ಟ್ರೈಲ್ ಮಾಡ್ತಾ ಇರ್ತೇನೆ. ಬಾಕಿ 600 ಕ್ವಾಂಟಿಟೀಸ್ನ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, 4-5 ನಿಮಿಷ ವೆಯ್ಟ್ ಮಾಡಿ ಆನಂತರ ನಾನಿಲ್ಲಿ 246ಗೆ ಎಕ್ಸಿಟ್ ಆಗ್ತೇನೆ. ಅಂದರೆ ನಿಯರ್ ಅಬೌಟ್ 80 ಪಾಯಿಂಟ್ಸ್ ಟಾರ್ಗೆಟ್ ಇಲ್ಲಿ ನಾನು ಕ್ಯಾಪ್ಚರ್ ಮಾಡ್ತೇನೆ ನಿಫ್ಟಿಯ ಈ ಒಂದು ಮೊಮೆಂಟಮ್ ಅಲ್ಲಿ. ಆ್ಯಂಡ್ ಈ ಒಂದು ಮೊಮೆಂಟಮ್ ಡೈರೆಕ್ಟ್ಲಿ ನಮಗೆ ಪ್ರೀವಿಯಸ್ ಬ್ರೇಕ್ಔಟ್ ಲೆವೆಲ್ ಏನಿತ್ತು ಅಲ್ಲಿ ತನಕ ಪ್ರೈಸ್ ಬರುತ್ತೆ. ಅರೌಂಡ್ ಆ ಹೊತ್ತಿನ ತನಕ ನಾನು ಟ್ರೇಡನ್ನು ಹೋಲ್ಡ್ ಮಾಡಿ 1040 ತನಕ ನಾನು ಹೋಲ್ಡ್ ಮಾಡ್ತೇನೆ ಟ್ರೇಡ್ ಅನ್ನ. ಆ ನಂತರ ಪ್ರೈಸ್ ಅಲ್ಲಿ ಯಾವುದೇ ರೀತಿ ಆ ರೀತಿಯ ಮೊಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ಆ ನಂತರ ಏನು ಕೂಡ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿಲ್ಲ. ಇಲ್ಲಿ ನೀವು 525 ಕ್ವಾಂಟಿಟೀಸ್ ಗಮನಿಸಬಹುದು. ಇದು ಆಕ್ಚುಲಿ ಔಟ್ ಆಫ್ ದ ಮನಿನ ನಾನು ಮಿಸ್ ಆಗಿ ಬೈ ಮಾಡಿದೆ. ಸೊ ಆ ಆರ್ಡರ್ ಆಗಿತ್ತು. ಸೊ ಯಾವುದೇ ರೀತಿ ಅದು ಸೀರಿಯಸ್ ಆರ್ಡರ್ ಆಗಿರಲಿಲ್ಲ. ಸೊ ಈ ರೀತಿ ನಾನು ಈ ಟ್ರೇಡ್ ಅನ್ನ ತಗೊಳ್ತೇನೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಟೆಲಿಗ್ರಾಮ್ ನ ನಮ್ಮ ಫ್ರೀ ಚಾನೆಲ್ ಏನಿದೆ ಟ್ರೇಡಿಂಗ್ ಕನ್ನಡ ಅಂತ. ಸೊ ಈ ಚಾನೆಲ್ ಅಲ್ಲಿ ಈ ಟ್ರೇಡ್ ನಂತರ ನಾನು ಅಪ್ಡೇಟ್ ನ ಮಾಡ್ತೇನೆ. ಅರೌಂಡ್ 22,450 to 22,580 might act as an important resistance. In between this range, it is better to trade with small quantity, not expecting further good moves in the market. ಇದನ್ನ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದೆ. ಇಲ್ಲಿ ನೀವು ಗಮನಿಸಬಹುದು, ನಾಟ್ ಎಕ್ಸ್ಪೆಕ್ಟಿಂಗ್ ಫರ್ದರ್ ಗುಡ್ ಮೂವ್ಸ್ ಇನ್ ದ ಮಾರ್ಕೆಟ್, ಬಟ್ ವಿ ನೀಡ್ ಟು ಅಬ್ಸರ್ವ್ 22,450 and 22,580 ಲೆವೆಲ್ ಅಂಡ್ ಹೌ ಪ್ರೈಸ್ ರಿಯಾಕ್ಟ್ಸ್ ಅಟ್ ದಿಸ್ ಲೆವೆಲ್ ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದೆ. ಟೆಲಿಗ್ರಾಮ್ನ ಫ್ರೀ ಚಾನಲ್ ಅಲ್ಲಿ ನಾನು ಇದನ್ನು ಅಪ್ಡೇಟ್ ಮಾಡಿದೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಫ್ರೀ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇದ್ರೆ ಜಸ್ಟ್ ನೀವೇನ್ ಮಾಡ್ಬೋದು, ಯಾವ್ದಾದ್ರು ನಮ್ಮ ವಿಡಿಯೋನ ಈ ರೀತಿ ಪ್ಲೇ ಮಾಡ್ಬೋದು. ಆ ನಂತರ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ್ ನೀವು ವಿಡಿಯೋನ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಈ ಟೈಟಲ್ ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ ಪೇಜ್ ಏನಿದೆಯಲ್ಲ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಮೋರ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಡೀಟೇಲ್ಸ್ ಕಾಣಲಿಕ್ಕೆ ಸಿಗುತ್ತೆ. ಫ್ರೀ ಟೆಲಿಗ್ರಾಮ್ ಚಾನಲ್ ಫಾರ್ ಟ್ರೇಡಿಂಗ್ ಕನ್ನಡ ಫಾರ್ ಕ್ವಿಕ್ ಅಪ್ಡೇಟ್ಸ್ ಅಂತ ಏನಿದೆ, ಈ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಫ್ರೀ ಆಗಿ ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದು. ಸೊ ಈ ಒಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದಾಗ ನಾವು ಅಪ್ಡೇಟ್ಸ್ ನ ಮಾಡ್ತಾ ಇರ್ತೀವಿ. ಸೊ ಈ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನು ನಾನು ಎಕ್ಸಿಕ್ಯೂಟ್ ಮಾಡಿದೆ. ಆ ನಂತರ ನೀವು ಗಮನಿಸಬಹುದು, ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಪ್ರೈಸ್ ಆ ನಂತರ ಏನು ಕೂಡ ಮೊಮೆಂಟಮ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಸೈಡ್ ವೈಸ್ ಮೊಮೆಂಟಮ್ ಕೊಟ್ಟಿತ್ತು. ಎಕ್ಸಾಕ್ಟ್ಲಿ 22,450 ಏನಿದೆಯಲ್ಲ ಅಲ್ಲಿನ ಒಂದು ಸ್ವಲ್ಪ ಸಪೋರ್ಟ್ ಅನ್ನ ಪಡೆದು ಆ ನಂತರ ಒಂದು ಮೊಮೆಂಟಮ್ ನಮಗೆ ನಿಫ್ಟಿ ಕೊಟ್ಟಿತ್ತು. ಸೊ ಅಲ್ಲಿ ಮಾತ್ರ ಆ ಒಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿತು. ಬಾಕಿ ಯಾವುದೇ ರೀತಿ ದೊಡ್ಡ ಮೊಮೆಂಟಮ್ ಏನು ಕೂಡ ಮಾರ್ಕೆಟ್ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಅಲ್ಲಿ ಆಕ್ಟಿವ್ ಇದ್ದಾರೆ ಅವರಿಗೆ ಕ್ಲಿಯರ್ ಆಗಿ ಅಲ್ಲಿ ಒಂದು ಕಾನ್ಸೆಪ್ಟ್ ಕಾಣಲಿಕ್ಕೆ ಸಿಗುತ್ತೆ. ಪ್ರೈಸ್ ಇನ್ನು ಮೇಲೆ ಕೂಡ ಹೋಗಲ್ಲ ಅಂಡ್ ಕೆಳಗಡೆ ಕೂಡ ಬರಲ್ಲ ಅನ್ನೋ ಒಂದು ಕ್ಲಾರಿಟಿ ಅಲ್ಲಿ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.